ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಬುರುಡೆ ಗ್ಯಾಂಗ್ ಅರ್ಜಿ ಸಂಬಂಧ ಸುವರ್ಣ ನ್ಯೂಸ್ಗೆ ಹಿರಿಯ ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ ಪ್ರತಿಕ್ರಿಯಿಸಿದ್ದಾರೆ. ಕೆಲವು ಸೆಕ್ಷನ್ಗಳಲ್ಲಿ 7ರಿಂದ 8 ವರ್ಷದವರೆಗೂ ಕೇಸ್ ನಡೆಯಬಹುದು. ಭಯದಿಂದ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. ಗ್ಯಾಂಗ್ಗೆ ಫಂಡಿಂಗ್ ಎಲ್ಲಿಂದ ಬರ್ತಿದೆ? ಗ್ಯಾಂಗ್ ಹಿಂದೆ ಯಾರಿದ್ದಾರೆ? ಧರ್ಮಸ್ಥಳ ಪ್ರಕರಣದಲ್ಲಿ ಈ ಗ್ಯಾಂಗ್ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹಿರಿಯ ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ ಹೇಳಿರೋದು. ಅಡ್ವೊಕೇಟ್ ಆಗಿರುವಂತಹ ಲಕ್ಷ್ಮಿ ಅಯ್ಯಂಗಾರ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಇವತ್ತು ಧರ್ಮಸ್ಥಳ ವಿಚಾರ ಸಂಬಂಧಪಟ್ಟ ಹಾಗೆ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ಕೂಡ ಇದೆ. ಅಂದರೆ ಎಫ್ಐಆರ್ನ ರದ್ದು ಕೋರಿ ಮತ್ತೆ ಅರ್ಜಿ ಸಲ್ಲಿಸಿರುವಂಥದ್ದು. ಇವತ್ತು ಹಿಯರಿಂಗಲ್ಲಿ ಇಫ್ ದೇ ಮೇಕ್ ಔಟ್ ಅ ಕೇಸ್, if they do make out a case, then court will ask the prosecutor ಇದರಲ್ಲಿ ನೀವೇನು ಹೇಳ್ತೀರಾ ಅಂತ. ಆದರೆ they have to first prima facie convince the court that they have made out a case. ಸೊ ಕೋರ್ಟ್ಗೆ ಅಕಸ್ಮಾತ್ ಅನಿಸಿದ್ರೆ ಇದರಲ್ಲಿ ಕ್ವಾಶಿಂಗ್ ಕೇಸೇ ಇಲ್ಲ ಅಂತ ಹೇಳಿದರೆ ಅವ್ರಿಗೆ 2 ಆಪ್ಷನ್ ಕೊಡ್ಬೋದು. ನೀವು ಇದನ್ನು ವಿಡ್ರಾ ಮಾಡ್ಕೋತೀರಾ, ನಾನು ಡಿಸ್ಮಿಸ್ ಮಾಡಲಾ ಅಂತ ಕೇಳ್ಬೋದು. ಅಕಸ್ಮಾತ್ ಕೋರ್ಟು ಗೌರ್ಮೆಂಟ್ ನೀವೇನು ಹೇಳ್ತೀರಾ ಅಂತ ಕೇಳಿದರೆ, ಆ್ಯಂಡ್ ಇಫ್ ಗೌರ್ಮೆಂಟ್ ಸೇಸ್ ನನಗೆ ಅಬ್ಜೆಕ್ಷನ್ಸ್ ಇದರಲ್ಲಿ ಹಾಕಬೇಕು, ನಾನು ಅಬ್ಜೆಕ್ಷನ್ಸ್ ಹಾಕ್ತೀನಿ 2 ವಾರ ಕೊಡಿ ಅಂತ ಹೇಳಿದರೆ ನೋಟಿಸ್ ಇಶ್ಯೂ ಮಾಡಿ ಅವ್ರನ್ನ ಅಬ್ಜೆಕ್ಷನ್ಸ್ ಹಾಕಿಸಿ ಅದಾದಮೇಲೆ ಇಬ್ಬರನ್ನ ಕೇಳಿಬಿಟ್ಟು ಡಿಸ್ಮಿಸ್ ಮಾಡ್ತಾರೋ ಇಲ್ವೋ ಅಂತ ಗೊತ್ತಾಗುತ್ತೆ. ಬಟ್ ಅವರು ಫಸ್ಟು ಇವತ್ತು ದೇ ಹ್ಯಾವ್ ಟು ಮೇಕ್ ಔಟ್ ಅ ಕೇಸ್ ಅಷ್ಟು ಯಾಕೆ ಇದನ್ನು ಈ ಸ್ಟೇಜಲ್ಲೇ ಕ್ವಾಶ್ ಮಾಡಬೇಕು ಅಂತ ಅದನ್ನು ಅವರು ಕೋರ್ಟ್ಗೆ ಕನ್ವಿನ್ಸ್ ಮಾಡಬೇಕು. ಯಾಕಂದರೆ ಈಗ ಸರ್ಕಾರವನ್ನೇ ಒಂದು ರೀತಿಯಲ್ಲಿ ದಾರಿ ತಪ್ಪಿಸುವಂತಹ ಕೆಲಸವನ್ನು ಮಾಡಿತ್ತು ಈ ಗ್ಯಾಂಗ್. ಈಗ ಮತ್ತೆ ತಾವೇ ಮಾಡಿದ್ದು ತಪ್ಪು ಅನ್ನುವಂತಹ ರೀತಿಯಲ್ಲಿ ಹೋಗಿ ಕೋರ್ಟ್ ಮೆಟ್ಲೇರ್ತಾ ಇರುವಂಥದ್ದು. ಹಾಗಾಗಿ ಅವರು ಯಾವ ರೀತಿ ಹೇಳ್ಬೋದು ಅವ್ರ ಹತ್ರ, ಅಂದರೆ ಈ ಹಿಂದೆ ನಮ್ಮ ಹತ್ರ ಎಲ್ಲವೂ ಕೂಡ ಡಾಕ್ಯುಮೆಂಟ್ ಇದೆ, ಪೆನ್ ಡ್ರೈವ್ ಇದೆ, ವಿಡಿಯೋ ಇದೆ, ಎಲ್ಲವನ್ನೂ ಕೂಡ ಹೇಳ್ಕೊಂಡಿದ್ರು. ಇವತ್ತು ನಮ್ಮ ಹತ್ರ ಏನೂ ಇಲ್ಲ ಅಂತ ಹೇಳ್ತಾರಾ, ಅಥವಾ ಯಾವ ರೀತಿ ಅವರು ಉತ್ತರಿಸ್ಬೋದು? ಅವ್ರದ್ದು ಒಂದೇ ಅವ್ರು ಹೋಗ್ತಾ ಇರೋದು ನಮ್ಮದು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ನಮಗೇನು ತಿಳುವಳಿಕೆ ಇತ್ತೋ ಅದನ್ನು ನಾವು ಪ್ರಸ್ತಾಪ ಮಾಡಿದ್ವಿ ಅಂತ ಆ ಥರ ಹೇಳ್ತಿದ್ದಾರೆ. ಆದರೆ ಇದರಲ್ಲಿ ಅಡಿಷ್ನಲ್ ಸೆಕ್ಷನ್ಸ್ ಇನ್ಕ್ಲೂಡ್ ಮಾಡಿದ್ದಾರೆ, ಅದಕ್ಕೆ ಅವ್ರು ಈಗ ಕ್ವಾಶಿಂಗ್ಗೆ ಬಂದಿದ್ದಾರೆ. ಅಡಿಷ್ನಲ್ ಸೆಕ್ಷನ್ಸು ಈಗ ಫೋರ್ಜರಿ ಮಾಡಿದ್ದಾರೆ, ದೇ ಹ್ಯಾವ್ ಟ್ರೈ ಟು ಫಾಲ್ಸ್ಲಿ ಇಂಪ್ಲಿಕೇಟ್ ಸಂಬಡಿ ಎಲ್ಸ್, ಫಾಲ್ಸ್ ಎವಿಡೆನ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದ್ರ ಮೇಲೆ ಈಗ ಅಡಿಷ್ನಲ್ ಎವಿಡೆನ್ಸು ಈಗ ನಡೀಲೇಬೇಕು. ಇನ್ವೆಸ್ಟಿಗೇಷನ್ ಇದ್ರ ಮೇಲೆ ನಡಿಬೇಕು. ಏನು ನಿಜಾನೇ ಇಲ್ಲ, ನೀವು ಇದನ್ನು ಹೇಗೆ ಬೇರೆಯವ್ರನ್ನ ಫಾಲ್ಸ್ಲಿ ಇಂಪ್ಲಿಕೇಟ್ ಮಾಡೋಕ್ಕೆ ನೋಡಿದಿರಿ, ಫಾಲ್ಸ್ ಎವಿಡೆನ್ಸ್ ಕೊಡೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.